ಬೆಳಗಾವಿ ಶಾಲೆ ಕುರಿತು ಗ್ಯಾರಂಟಿ ನ್ಯೂಸ್ ಒಂದು ಬಿಗ್ ಇಂಪ್ಯಾಕ್ಟ್ ಮಾಡಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಶಿಕ್ಷಣ ಅಧಿಕಾರಿಗಳ ಮರಾಠಿ ಪ್ರೇಮಕ್ಕೆ ಬ್ರೇಕ್ ಬಿದ್ದಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಅಧಿಕಾರಿಗಳು ಈಗ ಅಲರ್ಟ್ ಆಗಿದ್ದಾರೆ. ಇದೇ ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಅದರ ಬೆನ್ನಲ್ಲೇ ಈಗ ನೋಡಿ ಇಂಪ್ಯಾಕ್ಟ್ ಆಗಿದೆ. ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಡಿಡಿಪಿಐ ಲೀಲಾವತಿ ಹಿರೇಮಠ್ಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಬೆಳಗಾವಿ ಸಿಇಒ ರಾಹುಲ್ ಶಿಂದೆ ಅವರಿಂದ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸರ್ಕಾರಿ ಕಟ್ಟಡವನ್ನ ಖಾಸಗಿ ಅವರಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಹೀಗಿದ್ರೂ ಕೂಡ ಮೇಲಾಧಿಕಾರಿಗಳ ಗಮನಕ್ಕೆ ತರದೇ ನಿರ್ಧಾರವನ್ನ ಮಾಡಿರ್ತಾರೆ ಡಿಡಿಪಿಐ. ಇಬ್ಬರು ಶಾಸಕರು ಹಾಗೂ ಎಸ್ಡಿಎಂಸಿ ಶಿಫಾರಸಿನ ಮೇಲೆ ಕ್ರಮ ಆಗಿದೆ. ಈಗ ಪ್ರಕರಣ ಕುರಿತು ತನಿಖೆಗೆ ಮುಂದಾಗಿದ್ದಾರೆ ಸಿಇಒ ರಾಹುಲ್ ಶಿಂದೆ ಅವರು. ಸರ್ಕಾರಿ ಶಾಲೆಯ 10 ಕೊಠಡಿಗಳನ್ನ ಖಾಸಗಿ ಮರಾಠಿ ಶಾಲೆಗೆ ನೀಡಿರ್ತಾರೆ ಅಧಿಕಾರಿಗಳು. ಇದೇ ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡಿತ್ತು. ಹೆಂಗು ಕೊಟ್ರು, ಏನ್ ಅಧಿಕಾರ ಇತ್ತು ಅವ್ರಿಗನ್ನೋದಾಗಿ. ಅದರ ಬೆನ್ನಲ್ಲೇ ಈಗ ಇಂಪ್ಯಾಕ್ಟ್ ಆಗಿ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿದೆ. ಟಿಳಕವಾಡಿ ಸರ್ಕಾರಿ ಪ್ರಾಥಮಿಕ ಮರಾಠಿಯ 9 ನಂಬರ್ ಶಾಲೆಯಲ್ಲಿ ಈ ಘಟನೆ ಆಗಿರೋದು. ಪರ್ಮಿಷನ್ ತಗೊಂಡ್ಬಿಟ್ಟು ಮಾಡಬೇಕಾಗಿರುತ್ತೆ. ಮತ್ತು ಬಾಡಿಗೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ದೇರ್ ಆರ್ ರೂಲ್ಸ್. ಯಾವ ಪ್ರಿಮೈಸಸ್ ಕೊಡ್ಬೋದು, ಯಾವ ಪ್ರಿಮೈಸಸ್ ಕೊಡಬಾರ್ದು ಅಂತ ಅನ್ನೋದು ಭಾಳ ಸ್ಪಷ್ಟ ರೂಲ್ಸ್ ಇರುತ್ತೆ. ಸೊ ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಮುಖಾಂತರ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟು ಸೊ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಶೋಕಾಸ್ ನೋಟಿಸ್ ಇಶ್ಯೂ ಈಗಾಗಲೇ ಜಾರಿ ಮಾಡಿದ್ದೀವಿ. ಗೌರ್ಮೆಂಟ್ ಸ್ಕೂಲ್ ನಂಬರ್ 9 ತಿಲಕ್ವಾಡಿಯಲ್ಲಿ ಈ ಥರ ಒಂದು ಇಶ್ಯೂ ಆಗಿದೆ ಅಂತ ತಮ್ಮ ಮಾಧ್ಯಮದ ಒಂದು ಮುಖಾಂತರ ನಾನು ನೋಡಿದ್ದೀನಿ. ಅದಕ್ಕೆ ಸಂಬಂಧ